ಮಂಡ್ಯದ ಬಳಿಕ ಇದೀಗ ಗೌರವ. ಸಾಂಸ್ಕೃತಿಕ ರಾಜಧಾನಿಯಾದ ಈ ಮೈಸೂರು ನಗರದಲ್ಲಿ 2 ದಿವಸಗಳನ್ನು ನಾವು ಕಳೆದಿದ್ದೇವೆ. ಸಂಸ್ಕೃತಿ ಶಾರದೆಯ ಸನ್ನಿಧಿಯಲ್ಲಿ ಸುಗಮ ಸಂಗೀತ ನಿಧಿಯನ್ನು ಸಂಪಾದಿಸಿ ಸವಿದಿದ್ದೇವೆ. ಸಂಸ್ಕೃತಿ ಎಂಬುದು ಸುಗಮ ಸಂಗೀತದಲ್ಲಿ ಹಾಸುಹೊಕ್ಕಾಗಿದೆ, ಹರಳುಗಟ್ಟಿದೆ. ಅದು ಎದೆಯನ್ನು ಅರಳಿಸಿ ಪರಿಮಳಿಸಿದೆ, ಮುದಗೊಳಿಸಿದೆ, ಮೃದುಗೊಳಿಸಿದೆ ಕೂಡ. ಸಂಸ್ಕೃತಿ ಎಂದರೇನು? ಪಾಶ್ಚಾತ್ಯ ವಿಮರ್ಶಕನೊಬ್ಬ ಮೆಥುವಾರ್ನ ಸ್ವೀಟ್ನೆಸ್ ಆ್ಯಂಡ್ ಲೈಟ್, ಮಾಧುರ್ಯ ಮತ್ತು ಬೆಳಕು ಎಂದು ಸಂಸ್ಕೃತಿಯನ್ನು ಲಕ್ಷಣೀಕರಿಸಿರುವುದು ಗಮನಾರ್ಹ. ಲೈಟ್ ಎಂದರೆ ಬೆಳಕು ಮಾತ್ರವಲ್ಲ, ಲಘುವಾದದ್ದು, ಹಗುರವಾದದ್ದು ಸಹ. ಈ ಮಾತುಗಳು ಸುಗಮ ಸಂಗೀತಕ್ಕೆ ಚೆನ್ನಾಗಿ ಪೂರ್ಣವಾಗಿ ಒಪ್ಪುತ್ತವೆ. ವಿಟ್ನೆಸ್ ಆ್ಯಂಡ್ ಲೈಟ್. ಕವಿ ಪೂತಿ ನರಸಿಂಹಾಚಾರ್ಯರು ಒಂದೆಡೆ ಆತ್ಮಸಂಬೋಧ ದೂರ ಮಾಡುತ್ತದೆ, ಜಗದ ಜಂಜಡವನ್ನು ಕೊಡಹುತ್ತದೆ, ಚಿತ್ತವನ್ನು ಎತ್ತರದ ನೆಲೆಗೆ ಒಯ್ಯುತ್ತದೆ, ಮೃತ್ಯುವನ್ನು ಗೆಲ್ಲಲು ನೆರವಾಗುತ್ತದೆ ಎಂದು ಕೂಡ ಹೇಳಬಹುದು. ಇದು ಸಾಮಾನ್ಯ ಲಾಭವೇ? ನನ್ನದೊಂದು ಚುಟುಕದಿಂದ ಮುಕ್ತಾಯಗೊಳಿಸ ಬಯಸುತ್ತೇನೆ. ಈಗ ಎಲ್ಲೆಡೆ ಗೀತ ಸಂಗೀತಗಳ ಅಮೃತವಾಹಿನಿ. ಹಾಡು ಕೇಳಿದರೆ ಹಸಿವಿಲ್ಲ ಎನ್ನುತ್ತದೆ ಒಂದು ಜನಪದ ಗೀತೆ. ಹಾಡು ಕೇಳಿದರೆ ಹಸಿವಿಲ್ಲ. ಕಾವ್ಯ ಗಾಯನ ಇದು ಕರ್ಣ ರಸಾಯನ. ಅಂತೆಯೇ ಹೃದಯಕ್ಕೆ ನಲ್ಲುಣಿಸು ಆಪ್ಯಾಯಮಾನ. ಶಿವಮೊಗ್ಗ ಸುಬ್ಬಣ್ಣ ನಿಮಗೆಲ್ಲ ಗೊತ್ತಿದ್ದಾರೆ. ಸುಬ್ಬಣ್ಣನಿಂದ ನಾನು ಭಾವಗೀತೆಯತ್ತ ಆಕರ್ಷಿತಗೊಂಡೆ. ಆಮೇಲೆ ನಿಸಾರ್ ಅಹಮದ್ ಅವರು ನನ್ನನ್ನು ತುಂಬ ಬೆಳೆಸಿದರು. ನಿಜವಾಗಿ ಅನಂತ ಸ್ವಾಮಿಯವರ ಪರಿಚಯ ಮಾಡಿಸಿ ಸಂಗೀತಕ್ಕೆ ಭಾಳ ಮಾಧುರ್ಯ ಪ್ರಧಾನವಾದ ಗೀತೆಗಳನ್ನು ಕೊಟ್ಟಿರ್ತಕ್ಕಂಥ ಮೈಸೂರು ಅನಂತ ಸ್ವಾಮಿಯವರು. ಯಾಕೆಂದರೆ ಸುಗಮ ಸಂಗೀತದಲ್ಲಿ ಮೂರು ಪ್ರಕಾರಗಳನ್ನು ನನ್ನ ಪ್ರಕಾರ ನಾನು ಒಂದು 3 ಭಾಗ ಇಟ್ಕೊಂಡಿದ್ದೀನಿ. ಒಂದು ಸಂಗೀತಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಗೀತೆಗಳನ್ನು ಮಾಡಿದವರಲ್ಲಿ ಪದ್ಮಚರಣ ಅಂತವರೆಲ್ಲ ಇದ್ದಾರೆ, ಎಚ್ ಕೆ ನಾರಾಯಣ ಅವರೆಲ್ಲ ಇದ್ದಾರೆ. 2ನೇ ಗುಂಪಿ ಬರ್ತಕ್ಕಂಥವರು ಕಾಳಿಂಗರಾಯರು ಹಾಗೂ ಅನಂತ ಸ್ವಾಮಿಯವರು. ಭಾವಪ್ರಧಾನವಾಗಿರ್ತಕ್ಕಂಥ ಗೀತೆ ಮತ್ತು ಸಾಹಿತ್ಯ ಮತ್ತು ಸಂಗೀತವನ್ನು ಸಮಸಮವಾಗಿ ತಗೊಂಡು ಹೋಗಿರ್ತಕ್ಕಂಥ ಇಬ್ಬರು ಮಹಾನ್ ವ್ಯಕ್ತಿಗಳು. ಅದಾದಮೇಲೆ ಅಶ್ವಥ್ ಅವರು ಈ ಒಂದು ಆ ಭಾವಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸಂಗೀತ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗೀತ ಇಟ್ಕೋಬೇಕು ಅಂತೇಳಿ ಹಾಗೂ ಭಾಳ ಒಳ್ಳೆಯ ಸಂಗೀತಗಳನ್ನು ಕೊಟ್ಟಿದ್ದಾರೆ. ನಮಗೆ ಹೆಚ್ಚಿನ ಗೀತೆಗಳು ನನಗೆ ಹಾಡೋದು ನೋಡೋದು ಗೊತ್ತಾಗ್ಬಿಡುತ್ತೆ. ಎಲ್ಲ ಅಶ್ವಥ್ ಸಂಯೋಜನೆ ಅಂತಲೇ ಬರುತ್ತೆ. ಅವರ ಭಾಳ ಪ್ರಿಯ ಶಿಷ್ಯರು ಕೂತಾರೆ ಕೊನೆಗೆ ಈ ಕೇಳಿ ಕೃಷ್ಣಮೂರ್ತಿ ಅಶ್ವತ್ಥ ಹೆಸರು ಜ್ಞಾಪಿಸ್ಕೊಳಕ್ಕೆ. ನಾನು ತುಂಬ ಮಾತಾಡಿದ್ರೆ ಇನ್ನು ಮುಂದಿನ ಕಾರ್ಯಕ್ರಮಗಳಿದೆ. ಹಿರಿಯರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಮಧುಕೃಷ್ಣ ಹಾಗೆ ನನ್ನ ಕೈ ಮುಗಿತೇನೆ ನನಗೆ ಸಾಕು. ಖಂಡಿತ ಇಲ್ಲಿಗೆ ನಾನು ಮುಗಿಸ್ತೀನಿ. ನಾನು 2 ದಿನಗಳನ್ನು ಕಳೆದೆ. ನನಗೆ ಇಲ್ಲಿ ಭಾಳ ಆತ್ಮೀಯರಾಗಿದ್ದ ಜಿ ಪಟ್ಟಣ ಶೆಟ್ಟಿಯವರು ಇರ್ಬೋದು, ಹಾಗೆ ಇನ್ನೂ ಅನೇಕ ಜನ ಕವಿಗಳು ಹಾಗೂ ಗಾಯಕರ ಒಂದು ನಡುವೆ ಭಾಳ ಒಂದು ಸಂತೋಷದಿಂದ ನನಗೆ ಈ ಥರ ನನಗೆ ಯಾವಾಗಲೂ ನಾನು ಸುಖವಾಗಿ ಈ ಸಂತೋಷದಲ್ಲಿ ತೇಲುವನ್ನು ಬಾಳಪ್ಪ ದೇವರೇ ಅಂತ ಕೇಳ್ಕೊಳ್ತಿದ್ದೀನಿ. ನನಗೆ 75 ವರ್ಷ ನಾನು ಈಗ ಕಳೆದಿದ್ದೀನಿ. ಈ ಒಂದು ಸಾರ್ಥಕತೆ ಅನ್ನಿಸ್ತು ನನಗೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ನಿಮ್ಮಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ 2 ಅವರ ಬದುಕು ಆಗಿದೆ ಅಂತ. ಅದ್ರ ಜೊತೆಗೆ ಹೆಸರು ತಕ್ಕ ಹಾಗೆ ಡಾಕ್ಟರ್ ಸಿ ಹಿಮಾತಿನ ಸೋಮಶೇಖರ್ ಸರ್
ಇವತ್ತು ನೀವು ಅಧ್ಯಕ್ಷತೆಯನ್ನು ವಹಿಸಿದ್ದೀರಾ. ನಮ್ಮ ಜೊತೆ ನಿಮ್ಮ ಅಧ್ಯಕ್ಷೀಯ ಮಾತುಗಳಿಗೆ ನಿಮ್ಮ ಕೋರಿಕೆ. ಶಾಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಸಿ ಸೋಮಶೇಖರ್ ನಿಮ್ಮ ಅಭಿನಂದಿಸ್ತಾ, ನಾವು ಸಾಮಾನ್ಯವಾಗಿ ಕವಿಗಳನ್ನು ಸನ್ಮಾನಿಸ್ತೇವೆ, ಹಾಡುಗಾರನ ಸನ್ಮಾನಿಸ್ತೇವೆ, ಸಾಹಿತಿಗಳನ್ನು ಸನ್ಮಾನಿಸ್ತೇವೆ, ಈ ಸಮಾರಂಭದ ಮುಖ್ಯ ಅತಿಥಿಗಳ ಮೆಚ್ಚಿನ ಸಿಪಿಕೆ ಸರ್, ನಿಮಗಿದು ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಪರವಾಗಿ ಈ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಹಿರಿಯ ಲೇಖಕರು ಮತ್ತು ವಿದ್ವಾಂಸರಿಗೆ ಈ ಸಮಾರಂಭದ ಅಧ್ಯಕ್ಷತೆಯಲ್ಲಿ ನಮ್ಮ ಜೊತೆ ಶಾಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಸಿ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ. ನಿಮಗಿದು ನಮ್ಮ ಗೌರವ ವಂದನೆ, ದಯಮಾಡಿ ಸ್ವೀಕರಿಸಬೇಕು. ಡಾಕ್ಟರ್ ಸಿ ಸೋಮಶೇಖರ್. ಸಮಾರಂಭದಲ್ಲಿ ನಮ್ಮ ಜೊತೆ ಮೈಸೂರಿನ ಅಪರ ಜಿಲ್ಲಾಧಿಕಾರಿಗಳಿದ್ದಾರೆ. ಡಾಕ್ಟರ್ ಪಿ ಶಿವರಾಜ್ ಅವರೊಬ್ಬರು ಕೋಸ್ ಅಧಿಕಾರಿ, ಅದರೊಟ್ಟಿಗೆ ಅವರೊಬ್ಬ ಕವಿ, ಅವರೊಬ್ಬ ಸಾಂಸ್ಕೃತಿಕ ಸಂಘಟಕ. ಇವತ್ತಿನ ಬಂದದ್ದು ನಮಗೆ ಬಹಳ ಖುಷಿ ಆಗುತ್ತೆ. ನೆನೆಯೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದರು. ಕವಿ ಮನಸ್ಸು ಎಳ್ಕೊಂಡ್ಬರುತ್ತೆ ಹಾಡುಗಳನ್ನ ಕೇಳೋದಕ್ಕೆ, ನೋಡೋದಕ್ಕೆ. ಡಾಕ್ಟರ್ ಪಿ ಶಿವರಾಜ್ ನಮ್ಮೆಲ್ಲರ ರಾಜ್ಯದ ಸುಗಮ ಸಂಗೀತ ಪರಿಷತ್ನ ಸಮಾರಂಭ ಅದರ ಧನ್ಯವಾದ ಸಮರ್ಪಣಾ ಕಾರ್ಯವನ್ನು ಕೂಡ ನೋಡಿದ್ದೇವೆ. ಈಗ ನಮ್ಮ ವೇಳೆ ಈ ಒಂದು ಸಮ್ಮೇಳನವನ್ನು ಕಾರ್ಯಸಿದ್ಧಿ ಮಾಡಲಿಕ್ಕೆ ಅಂತೇಳಿ ಬಹಳ ದಿನಗಳಿಂದ, ತಿಂಗಳುಗಳಿಂದ ಶ್ರಮಪಟ್ಟಂಥ ನಮ್ಮ ಸ್ನೇಹಿತರಿಗೆ ನಮ್ಮ ಅತಿಥೇಯ ಸಮಿತಿಯಿಂದ ನಮ್ಮ ಈ ಒಂದು ಸಮ್ಮೇಳನಕ್ಕೆ ಮೈಸೂರಿನಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟು, ಮೈಸೂರಿನ ಘಟಕವನ್ನು ಕೂಡ ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ನಾಯಕರುಗಳಾದಂಥ ಅಧ್ಯಕ್ಷರಾದಂಥ ಮುದ್ದುಕೃಷ್ಣರವ್ರಿಗೆ, ಹಾಗೆ ಕಾರ್ಯಾಧ್ಯಕ್ಷರಾದ ಇಕ್ಕೇರಿ ಕೃಷ್ಣಮೂರ್ತಿರವ್ರಿಗೆ, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ವಿಶೇಷವಾಗಿ ನಮ್ಮ ಅತಿಥೇಯ ಸಮಿತಿಯಿಂದ ನಾನು ಸನ್ಮಾನ ಮಾಡಿಸಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಬರಬೇಕು ಸರ್, 3 ಜನ ಬರಬೇಕು ಸರ್. ಮತ್ತೆ ಈ ಕಾರ್ಯಕ್ರಮಕ್ಕೆ ಜೊತೆಗೆ ಸಾಥ್ ಕೊಟ್ಟಿರುವಂತಹ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್, ಮುದ್ದು ಕೃಷ್ಣ ಸರ್, ಮತ್ತೆ ಡೇವಿಡ್ ಅವರು, ಮತ್ತೆ ಎಲ್ಲರೂ ಮೈಸೂರು ಆರ್ಟಿಸ್ಟ್ ಮತ್ತು ಚಾಮರಾಜನಗರ ಸಂದೇಶ್ ಬೆಳ್ಳೂರು ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಅಂಪಾ ನಾಗರಾಜಯ್ಯ ಸಮಾರೋಪ ಭಾಷಣ ಮಾಡಿದರು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಸೋಮಶೇಖರ್ ಶರಣ ಸಾಹಿತ್ಯ ಪರಿಷತ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಸಿಪಿ ಕೃಷ್ಣಕುಮಾರ್, ಹಿರಿಯ ಲೇಖಕರು, ವಿದ್ವಾಂಸರು ಭಾಗವಹಿಸಿದ್ದರು. ಆಯೋಜಕರ ಶ್ರಮ ಮತ್ತು ಸಹಕಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷ ವೈಕೆ ಮುದ್ದುಕೃಷ್ಣ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀನಿವಾಸ್ ಉಡುಪಾರವರು, ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಾಗರಾಜ್ ವಿ ಬೈರಿರವರು, ಕಾರ್ಯಾಧ್ಯಕ್ಷರಾದ BV ಪ್ರವೀಣ್, ಪ್ರಧಾನ ಕಾರ್ಯದರ್ಶಿಗಳಾದ P ಶಿವಶಂಕರ್ ಮತ್ತು ಸಂಘಟನಾ ತಂಡ ಹೃತ್ಪೂರ್ವಕ ಶ್ರಮ ವಹಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಪ್ರವಾಸೋದ್ಯಮ, ಕರ್ನಾಟಕ ಸಾಬೂನು ಮಾರ್ಜಕ ನಿಗಮ, MSIL ಹೋಟೆಲ್ ಹಾಗೂ ಬಿಲ್ಡರ್ ಅಸೋಸಿಯೇಷನ್, ಕೆನರಾ ಬ್ಯಾಂಕ್ ಮತ್ತಿತರ ಸಂಸ್ಥೆಗಳ ಸಹಕಾರದಿಂದ ಗೀತೋತ್ಸವ 2025 ಮೈಸೂರಿನ ಸಾಂಸ್ಕೃತಿಕ ದಿನಾಚರಿಯಲ್ಲಿ ಮರೆಯಲಾಗದ ನೆನಪು ಮೂಡಿಸಿದ ರಾಗ, ಕಾವ್ಯ, ಸಂಗೀತದ ಮಹಾ ಹಬ್ಬವಾಗಿ ಇತಿಹಾಸ ಮೂಡಿಸಿತು.